ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 162ನೇ ದಿನದ ಬ್ಲಾಗು, ಬುಧವಾರದ ಬ್ಲಾಗು. ನಾನ್ ವೆಜ್ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನನೇ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ನ. ಒಂದು 11:30 12:30 11 ಮುಕ್ಕಾಲು 12 ಗಂಟೆ, ನಂಗೆ ಎಕ್ಸಾಕ್ಟಾಗಿ ಟೈಮ್ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿದ್ದೆ ಆ ಟೈಮಲ್ಲಿ. ಸೊ ಎಲ್ಲನೂ ತಂದು ರೂಮಲ್ಲಿ ಇಟ್ಕೊಂಡಿದ್ದಾದಮೇಲೆ ಫಸ್ಟು ಚಿಕನ್ಗೆ ಅಂತ ಅಂದ್ಬಿಟ್ಟು ನಾನು ಎಣ್ಣೆ ಇಟ್ಟು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಚಿಕನ್ ಹಾಕಿ 1-2 ವಿಸಿಲ್ ಹಾಕ್ಸೋಣ ಬೇಯಲಿ ಚಿಕನ್ನು ಅಂತೇಳಿ ಇಟ್ಬಿಟ್ಟೆ. ಆಮೇಲೆ ಏನು ಮಸಾಲೆಗೆ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ಅಕ್ಕಿಗೂ ನೀರಿಡಬೇಕಾಗಿತ್ತು, ಎಲ್ಲ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಲಾಸ್ಟ್ ಟೈಮ್ ಮಾಡಿದ್ದು ಇದಕ್ಕಿನ ಬೇಳೆ ಹಾಕಿ ಚಿಕನ್ ಮಾಡಿದ್ದೆ, ಏನು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಎಲ್ಲರೂ ಹೇಳ್ತಾಯಿದ್ರು. ಸೊ ಹಾಗಾಗಿ ಇವತ್ತು ಬೇರೆ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಇಷ್ಟು ಹಾಕಿಬಿಟ್ಟು ಎಣ್ಣೆ ಫ್ರೈ ಮಾಡಿ ಇಟ್ಟೆ. ಆಮೇಲೆ ಸ್ವಲ್ಪ ಕೊಬ್ಬರಿ ಹಾಕಿದೆ. ಕೊಬ್ಬರಿ ಹಾಕಿದಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಚೂರು ಚಿಕನ್ ಮಸಾಲ, ಅರಿಶಿನ ಎಲ್ಲ ಹಾಕಿಬಿಟ್ಟು ಸೈಡ್ಗಿಟ್ಟೆ. ಲಾಸ್ಟಲ್ಲಿ ಏನು ಮಾಡಿದೆ ಅಂದರೆ ಕಡಲೆಪಪ್ಪ ಹಾಕೋ ಬದಲು ಹಸಿದು ಏನು ಕಾಳಿದೆಲ್ಲ ಆ ಕಾಳನ್ನ ಫ್ರೈ ಮಾಡಿಕೊಂಡೆ, ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ರುಬ್ಬಬೇಕಾದ್ರೆ ಹಾಕ್ಕೊಂಡೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಫಸ್ಟು ಕಾಳನ್ನ ನೀರಲ್ಲಿ ಬೇಯಿಸ್ಕೊಂಬಿಟ್ಟೆ, ಒಂದು ಮುಕ್ಕಾಲು ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಅದನ್ನು ಚಿಕನ್ ಒಳಗಡೆ ಹಾಕಿದ್ದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಟೇಸ್ಟ್ ಕೊಡ್ತು. ನನ್ನ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಬಟ್ ಮಿಸ್ಟೇಕ್ ಏನಂದರೆ ಒಂಚೂರು ಖಾರ ಜಾಸ್ತಿ ಆಯಿತು ಅನ್ನೋದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಕೆಲಸ ಅಂತೂ ಸ್ಟಾರ್ಟ್ ಆಗಿತ್ತಲ್ಲ, ಬಟ್ಟೆ ಒಗೆಯೋಣ ಅಂದ್ಕೊಂಡೆ. ಗುರುವಾರ ಬಂದು ಹೋಟ್ಲ್ ಇರೋದಿಲ್ಲ ಅಲ್ಲ, ಅವತ್ತೇ ಒಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸೊ ನಾನು ಇವತ್ತು ಎಡಿಟ್ ಮಾಡ್ತಿರೋದು ಬಂದು ಗುರುವಾರ ಸಂಜೆ ಆಗ್ತಾಯಿದೆ, ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಇದು ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದ್ರ ಜೊತೆಗೆ ಮಿನಿ ಬ್ಲಾಗ್ ಹಾಕಬೇಕು ಅಂದ್ಕೋತಾ ಇದ್ದೀನಿ, ಹಾಕೋಕ್ಕೂ ಆಗ್ತಾಯಿಲ್ಲ. ಆ್ಯಂಡ್ ಮನ್ಸಿಗೆ ತುಂಬ ಬೇಜಾರಾಗೋದು ಏನಪ್ಪ ಅಂದರೆ ವೀಡಿಯೋಸ್ ಬಂದು ತುಂಬ ಸ್ಲೋಲ್ಲಿ ರನ್ ಆಗ್ತಾಯಿದೆ. ಸೊ ಒಂದೇ ವೀಡಿಯೋನೇ 400 ರೀಚ್ ಆಗಿರೋದು, ಇನ್ನೆಲ್ಲನೂ 20, 10, 19 ಹಂಗಿದೆ. ನಿನ್ನೆ ಹಾಕಿರೋ ವಿಡಿಯೋ ಅಂತೂ ಬರೀ 15 ವ್ಯೂಸ್ ಇದೆ. ಮಿಸ್ಟೇಕ್ಸ್ ಏನು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ನಿಮ್ಮನೆ ಮಗಳು ಅಂತ ಹೇಳಿ ಸಪೋರ್ಟ್ ಮಾಡಿ. ಯಾಕಂದರೆ ನಾನು ಮಾಡ್ತಾರೋ ರೀಸನ್ ಕೂಡ ಗೊತ್ತಿದೆ ಅಲ್ಲ ಎಲ್ಲರಿಗೂ. ಏನಂದರೆ ಮಗಳ ಫೀಸು, ಅವಳ ಎಜುಕೇಷನ್ಗೋಸ್ಕರ, ಯಾಕಂದ್ರೆ ತುಂಬ ಕಷ್ಟ ಆಗ್ತಾಯಿದೆ. ನಾನು ಮಾಡ್ತಾರೋ ರೀಸನ್ ಅಷ್ಟೇ, ನನ್ನಿಂದ ಅವಳ ಎಜುಕೇಷನ್ಗೆ ಏನಾದರೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆಗಲಿ, ಅದರಿಂದ ಏನಾದರೂ ಒಂದು ಅವಳ ಎಜುಕೇಷನ್ ಚೆನ್ನಾಗಾಗಲಿ ಅನ್ನೋ ಒಂದು ರೀಸನ್ಗೆ ಅಷ್ಟೇ ನಾನು ವೀಡಿಯೋಸ್ ಮಾಡ್ತಾ ಇರೋದು. ಸೊ 4 ಮಂತ್ಸ್ ಸ್ಟಾಪ್ ಮಾಡಿ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಅಲ್ಲಿಂದ ಹೋಟ್ಲ್ ಹತ್ರ ಹೋದೆ, ಅಲ್ಲಿಂದ ಬಂದು ಸಂಜೆ ಆಮೇಲೆ ಪಾತ್ರೆ ಉಜ್ಜೋಣ ಅಂತ ಹೇಳ್ಬಿಟ್ಟು ಸಾಂಬಾರೆಲ್ಲ ಬಿಸಿ ಇಟ್ಟು ಟೀ ಎಲ್ಲ ಕೊಟ್ಬಿಟ್ಟು 7:30 ಆ ಮಧ್ಯದಲ್ಲಿ ಪಾತ್ರೆ ಉಜ್ಜೋಣ ಅಂತ ಹೇಳಿ ಎಲ್ಲ ಖಾಲಿ ಮಾಡಿಬಿಟ್ಟು ಹಾಕ್ಕೊಂಡು ಪಾತ್ರೆ ಉಜ್ಜ್ತಾ ಇರೋದು. ಇದು ಉಜ್ಜಿದ ಮೇಲೆ ಒಳಗಡೆ ಹೋಗಿ ಅಕ್ಕಿ ಇಡ್ತೀನಿ. ಅಮ್ಮ ನನಗೆ ಅನ್ನ ಉಪ್ಪಿನಕಾಯಿ ಸಾಕು, ಬೇರೆ ಏನೂ ಬೇಡ ಅಂತ ಹೇಳ್ತಾರೆ. ಹಂಗೆ ಹೋಟೆಲಿಂದ ತಂದಿರೋದೆಲ್ಲ ಉಜ್ಜಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ. ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬ್ಯಾಲೆನ್ಸ್ ಮಾಡಿ ಕೆಲಸ ಮಾಡೋದಿದೆ ಅಲ್ಲ, ಹೋಟೆಲ್ ಹತ್ರ ಹೋಗೋದು, ಮನೆಗೆ ಬರೋದು, ಮತ್ತು ಅದ್ರ ಜೊತೆಗೆ ವೀಡಿಯೋಸ್ ಮಾಡ್ಕೊಳ್ಳೋದು, ಎಡಿಟಿಂಗು, ವಾಯ್ಸ್ ಕೊಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಕೆಲವೊಂದು ಟೈಮಲ್ಲಿ. ಆದರೆ ಬಿಡಲೇಬಾರ್ದು, ಏನಾದರೂ ಒಂದು ಇದರಲ್ಲಿ ಮಾಡಲೇಬೇಕು. ಇದರಿಂದ ಬರೋ ಒಂದು ಅಷ್ಟು ದುಡ್ಡು ಅವಳ ಎಜುಕೇಷನ್ಗಾಗುತ್ತೆ. ಆ್ಯಂಡ್ ನನ್ನ ಒಂದು ಸಣ್ಣ ಪುಟ್ಟ ಒಂದು ಖರ್ಚುಗಳಿಗೆ ಕೂಡ ನನಗೆ ಯಾವುದೇ ರೀತಿ ಇದಿರೋದಿಲ್ಲ. $100 ಕಂಪ್ಲೀಟ್ ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಅಂದರೆ ತುಂಬಾ ಕಷ್ಟ. 1000 ಸಬ್ಸ್ಕ್ರೈಬರ್ಸ್ ಕೂಡ ಯಾವುದೋ ಒಂದು ಇದರಲ್ಲಿ ಮಾಡ್ಕೊಬಿಡ್ಬೋದು. ವಾಚ್ ಟೈಮ್ ಕೂಡ 4000 ಅಂದರೆ ಒಂದು ಲೈವ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ನಾನು. ಲೈವಲ್ಲಿ ಸಬ್ಸ್ಕ್ರೈಬರ್ಸು ಹಾಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಅದೇ ರೀತಿ ನನಗೆ $1 ಕಂಪ್ಲೀಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಎಕ್ಸಾಕ್ಟಾಗಿ 1 ವರ್ಷದ ಮೇಲೆ ಆಗ್ತಾಯಿದೆ ನಂದು $1 ಮಾನಿಟೈಸೇಷನ್ ಆನ್ ಆಗಿ. ಇದುವರೆಗೂ ನನ್ನ ಕೈಯಲ್ಲಿ ಅದನ್ನು ಒಂದು ಪೇಮೆಂಟ್ ಕೂಡ ತೊಗೊಳಕ್ಕಾಗಲಿಲ್ಲ ಅನ್ನೋದು ಒಂದೇ ಬೇಜಾರು. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ.
ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ನಾನು ಚೇಂಜಸ್ ಮಾಡ್ಕೋತೀನಿ. ಸೊ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಿಮ್ಮೆಲ್ಲರ ಮನೆ ಮಗಳು ಅಂತ ಹೇಳಿ ನನ್ನ ಬೆಳೆಸಿ. ಯಾಕಂದರೆ ತುಂಬ ಜನ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ, ಈಗಲೂ ಮುಂದಕ್ಕೆ ಹಾಗೆ ಬೆಳೀತಾ ಇದ್ದಾರೆ. ನಾನು ಕೂಡ ಹಾಗೆ ಬೆಳಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ, ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಹೇಳಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ನನ್ನ ಒಂದು ಇದನ್ನು ನಾನು ಇದು ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ಏನಪ್ಪ ಅಂದರೆ, ನನ್ನ ಒಂದು ಒಪಿನಿಯನ್ ಹೇಳಿಬಿಡ್ತೀನಿ, ನಾನು ಮೇಕಪ್ ಮಾಡೋದಿಲ್ಲ. ಆ್ಯಸ್ ಯೂಶ್ವಲ್ ನಾನು ಹೇಗಿದ್ದೀನಿ ಹಾಗೆ ಬರೋದಕ್ಕೆ ನನಗಿಷ್ಟ. ಮೇಕಪ್ ಮಾಡಿಕೊಂಡು ನಾನು, ಯಾಕಂದರೆ ನಾನು ಒಂದು ಹೆಜ್ಜೆ ಇಲ್ಲಿಟ್ಟರೆ ಒಂದು ಹೆಜ್ಜೆ ಇನ್ನೊಂದು ಕಡೆ ಇಟ್ಟಿರ್ತೀನಿ. ನಾನು ಆಗಿಂದನೂ ಹೀಗೆ ಇರೋದು, ಹೀಗೆ ನಾಲ್ಕಾಳು ಮುಂದೆ ನಾನು ಇರಬೇಕು ಅನ್ನೋ ಆಸೆ ನನಗೆ, ಹೀಗೇ ನಾನು ತೋರಿಸ್ಕೋಬೇಕು ಅನ್ನೋ ಆಸೆ, ಅದಕ್ಕೋಸ್ಕರ ನಾನು ಹೀಗೆ ಇರೋದು. ಸೊ ಅದನ್ನು ನಾನು ಚೇಂಜ್ ಮಾಡ್ಕೊಳಲ್ಲ. ಅದು ಬಿಟ್ಟು ಬೇರೆ ಏನು ಹೇಳಿದ್ರು ನಾನು ಚೇಂಜ್ ಮಾಡ್ಕೋತೀನಿ. ಆ್ಯಂಡ್ ನನ್ನ ಕೆಲಸ ಬಂದು, ನಾನು ಏನು ಡೈಲಿ ರೊಟೀನಲ್ಲಿ ಹೋಟೆಲ್ಗೆ ಹೋಗೋಕ್ಕೂ ಮುಂಚೆ ಹೋಗಿ ಬಂದಮೇಲೆ ಏನಿರುತ್ತೆ ಅದನ್ನು ಬ್ಯಾಲೆನ್ಸ್ಡಾಗಿ ಮಾಡೋದನ್ನು ನಾನು ಡೈಲಿ ತೋರಿಸೋದು ನಿಮಗೆ. ಸೊ ಆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ. ಹೋಟೆಲ್ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ನಾವು ಮಾಡ್ತಾರೋ ಕೆಲಸ ಆಗಿರ್ಬೋದು, ಇದ್ರ ಮಧ್ಯೆ ನಾವು ವಿಡಿಯೋಸ್ಗೆ ವಾಯ್ಸ್ ಕೊಡೋದು, ಎಡಿಟಿಂಗ್ ಮಾಡ್ಕೊಳ್ಳೋದು, ಅದು ಕೂಡ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕೆ ಅಂದರೆ ನಮ್ಮದು 2 ದೋಣಿ ಮೇಲೆ ಕಾಲಿಟ್ಟಂಗೆ ಕೆಲಸ. ಒಂದು ನಿಮಿಷ ಮನೇಲಿದ್ದರೆ ಇನ್ನೊಂದು ನಿಮಿಷ ನಾನು ಹೋಟೆಲ್ ಹತ್ರ ಇರಬೇಕಾಗುತ್ತೆ, ಅಂಗಡಿ ಹತ್ರ ಇರಬೇಕಾಗುತ್ತೆ. ಅಲ್ಲಿ ಏನಾದರೂ ಒಂದು ಇದು ಬಂದಿದೆ ಅಂದರೆ ಈ ಕಡೆ ಇದನ್ನು ಮರ್ತೋಗ್ಬೇಕಾಗುತ್ತೆ. ಸೊ ಹಾಗಾಗಿ ನಂದು 2 ದೋಣಿ ಮೇಲೆ ಕಾಲು. ನಾನು ಏನು ಕೆಲಸ ಮಾಡ್ತಿರ್ತೀನಿ ಅದನ್ನು ನಾನು ಹೇಗೆ ಮಾಡ್ತಿದ್ದೀನಿ, ಏನಿದು ನಾನು ಮಾತಾಡೋ ಮಾತು, ನಾನು ಕೊಡೋ ಒಂದು ಮೋಟಿವೇಶ್ನಲ್ ಆಗಿ ಏನಾದರೂ ಹೇಳ್ತೀನಲ್ಲ ಅಷ್ಟೇ ವೀಡಿಯೋದಲ್ಲಿ ಇದಿರುತ್ತೆ. ಸೊ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಖಂಡಿತವಾಗ್ಲೂ ನಾನು ಮಾಡ್ಕೋತೀನಿ. ಬಟ್ ನೀವು ಮೇಕಪ್ ಮಾಡ್ಕೊಂಡು ನಿಂತ್ಕೊಳ್ಳಿ, ಮೇಕಪ್ ಮಾಡ್ಕೊಂಡು ನೀವು ಬನ್ನಿ ಅಂದರೆ ಅದೊಂದು ಬಿಟ್ಟು ಬೇರೆ ಏನು ಹೇಳಿದ್ರು ನಾನು ವೀಡಿಯೋಸಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಬಟ್ ಇವತ್ತು ನಾನು ಏನೂ ಹೇಳಲಿಲ್ಲ ನಿಮಗೆ, ಇಷ್ಟೇ ಹೇಳ್ತಾರೋ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ನನಗೆ. ನನಗೆಷ್ಟು ಬೇಜಾರಾಯಿತು ಅಂದರೆ, ನಿನ್ನೆ ವೀಡಿಯೋಗಂತೂ ವ್ಯೂಸೇ ಇಲ್ಲ. ನಿನ್ನೆ ವೀಡಿಯೋಗೆ ಬರೀ 15 ವ್ಯೂಸು, ಮೊನ್ನೆ ವೀಡಿಯೋಗೆ ಬರೀ 19 ವ್ಯೂ. ಮೊನ್ನೆದು ಮಾತ್ರ 400 ರೀಚ್ ಆಗಿದೆ. ಸೊ ಪ್ರತಿಯೊಂದು ಕೂಡ 1000 ವ್ಯೂಸ್ ಆದರೂ ಬಂದರೆ, ಅದರಲ್ಲಿ ಒಂದು ತಿಂಗಳಿಗೆ 9,000 ಬಂದರೆ ಅವಳು ಫೀಸು, ನನ್ನ ಸಣ್ಣ ಪುಟ್ಟ ಖರ್ಚು ಹೊಡ್ಕೊಂಡು ಹೋದರೆ ಸಾಕು ನನಗೆ. ನನ್ನ ಸೆಲ್ಫ್ ಏನು ನಾನು ಸ್ವಂತವಾಗಿ ದುಡ್ದು ನಾನು ಅದನ್ನು ಇದು ಮಾಡಬೇಕು ಅಂತೀನಲ್ಲ, ಅದಕ್ಕೋಸ್ಕರನೇ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದೆ ದಯವಿಟ್ಟು ನಿಮ್ಮನೆ ಮಗಳು ಅಂಥೇಳಿ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮೆ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಪೋರ್ಟ್, ಹೆಣ್ಮಕ್ಳಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.